ನಡೀತಾ ಇರುವಂತಹ ಯುದ್ಧದಿಂದಾಗಿ ಅನೇಕ ಉದ್ಯಮಗಳ ಮೇಲೆ ಇವತ್ತು ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಫೌಂಡ್ರಿ ಉದ್ಯಮದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ತಟ್ಟಿರೋದು. ಯಾಕಂದ್ರೆ ಕಚ್ಚಾ ಸಾಮಗ್ರಿಗಳು ಸರಿಯಾದಂತಹ ರೀತಿಯಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕದನದ ಕಿಚ್ಚು ಉದ್ಯಮದ ಮೇಲೆ ತಟ್ಟಿರೋದು. ಬ್ರೆಜಿಲ್, ಸ್ವೀಡನ್, ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇತ್ತು. ಸೂಕ್ತ ಕಚ್ಚಾ ವಸ್ತು ಸಿಗದೆ ಉತ್ಪಾದನೆಗೆ ಆವರಿಸಿದಂತ ಗ್ರಹಣ. ಕಚ್ಚಾ ವಸ್ತು ಬೆಲೆ ದಿಢೀರ್ ಕೆಜಿಗೆ 50 ರೂಪಾಯಿಂದ 60 ರೂಪಾಯಿ ಹೆಚ್ಚಳ ಕೂಡ ಮಾಡಲಾಗಿದೆ. ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ಗಳ ತಯಾರಿಕೆಗೆ ಈಗ ಸಂಕಷ್ಟ ಎದುರಾಗಿರೋದು. ಕೈಗಾರಿಕೋದ್ಯಮ ಆಟೋಮೊಬೈಲ್ ಕ್ಷೇತ್ರಕ್ಕೂ ಈ ಯುದ್ಧದ ಎಫೆಕ್ಟ್ ತಟ್ಟಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನು ಶಿವಮೊಗ್ಗದ ಕೈಗಾರಿಕಾ ವಲಯ ಏನಿದೆ ಅಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಪ್ರಮಾಣದ ವಸ್ತುಗಳನ್ನ ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಿಡಿಭಾಗಗಳನ್ನ ತಯಾರು ಮಾಡಲಾಗುವಂತದ್ದು. ಜೊತೆಗೆ ರಿಂಗ್ಸ್, ವಾಲ್ಸ್, ದೊಡ್ಡ ದೊಡ್ಡ ವಾಹನಗಳಿಗೆ ಬೇಕಾಗುವಂತ ವಸ್ತುಗಳನ್ನ ಇಲ್ಲಿ ತಯಾರು ಮಾಡ್ತಾರೆ. ಪ್ರತಿ ಕನಿಷ್ಠ ಒಂದು ತಿಂಗಳಿಗೆ 500 ರಿಂದ 400 ಕೋಟಿಯಷ್ಟು ವಹಿವಾಟುಗಳು ಈ ಭಾಗದಲ್ಲಿ ನಡೆಯುವಂತದ್ದು. ಆದ್ರೆ ಈ ಯುದ್ಧ ಪ್ರಾರಂಭವಾದಾಗಲಿಂದ ಸಾಕಷ್ಟು ಸಮಸ್ಯೆಗಳನ್ನ ಈ ಕೈಗಾರಿಕೋದ್ಯಮಿಗಳು ಈಗ ಅನುಭವಿಸುತ್ತಿರುವಂತದ್ದು. ಒಂದು ಕಡೆ ಪ್ರಮುಖವಾಗಿ ಅಂದ್ರೆ LPG ಕಮರ್ಷಿಯಲ್ ಗ್ಯಾಸ್ಗಳು ಬೇಕಾಗುತ್ತೆ, ಅದು ಸಿಗ್ತಾ ಇಲ್ಲ. ಜೊತೆಗೆ ಕಚ್ಚಾ ವಸ್ತುಗಳು ಬೇಕಾಗುತ್ತೆ, ಬೇರೆ ದೇಶಗಳಿಂದ ಇಲ್ಲಿಗೆ ಆಮದು ಮಾಡ್ಕೋಬೇಕಾಗುತ್ತೆ, ಆದ್ರೆ ಅವು ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಿರುವಂತದ್ದು. ಒಂದೆಡೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ, ಮತ್ತೊಂದೆಡೆ ಈ LPG ಕಮರ್ಷಿಯಲ್ ಗ್ಯಾಸ್ಗಳ ಸಮಸ್ಯೆ ಆಗ್ತಿರುವಂತದ್ದು. ಈ ಎಲ್ಲದರ ಪರಿಣಾಮ ಈಗಾಗಲೇ ಕೈಗಾರಿಕೆಗಳಿಗೆ, ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಯುದ್ಧದ ಪರಿಣಾಮದಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಕೈಗಾರಿಕೋದ್ಯಮಿಗಳು ಅನುಭವಿಸುತ್ತಿರುವಂತದ್ದು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಕೈಗಾರಿಕೋದ್ಯಮಿಗಳಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಏನೆಲ್ಲ ಸಮಸ್ಯೆಗಳಾಗ್ತಿದಾವೆ ಅಂತ ಹೇಳಿ. ಸರ್, ಮೇನ್ ಆಗಿ LPG ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ. ಅದು ನಮ್ಮ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಮ್ಗೆ ಯೂಸ್ ಆಗುತ್ತೆ. ಅದಲ್ಲದೆ ಇನ್ನೊಂದು ರೆಸಿನ್ ಅಂತ ಒಂದು ಪ್ರಾಡಕ್ಟ್ ಬರ್ತದೆ, ಅದು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್. ಅದು ನಮಗೆ ಸಿಗ್ತಾ ಇಲ್ಲ. ಅದರದ್ದು ಪ್ರೈಸ್ ಬಂದ್ಬಿಟ್ಟು ಭಾರಿ ದುಬಾರಿ ಆಗ್ತಾ ಇದೆ ಈಗ. ಆಮೇಲೆ ಇನ್ನೊಂದೇನಂತಂದ್ರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಇಲ್ಲಿಂದ ನಾವು ಬೇರೆ ನಮ್ಮ ಕಸ್ಟಮರ್ ಪ್ಲೇಸಿಗೆ ಕಳಿಸೋದಕ್ಕೆ ನಮಗೆ ಟ್ರಕ್ಗಳಿಗೆ ಡೀಸೆಲ್ ಅದರದ್ದು ಪ್ರೈಸ್ ಜಾಸ್ತಿ ಆಗ್ತಾ ಇದೆ ನಿಧಾನವಾಗಿ. ನಡೀತಾ ಇರುವಂತಹ ಯುದ್ಧದಿಂದಾಗಿ ಅನೇಕ ಉದ್ಯಮಗಳ ಮೇಲೆ ಇವತ್ತು ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಫೌಂಡ್ರಿ ಉದ್ಯಮದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ತಟ್ಟಿರೋದು. ಯಾಕಂದ್ರೆ ಕಚ್ಚಾ ಸಾಮಗ್ರಿಗಳು ಸರಿಯಾದಂತಹ ರೀತಿಯಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕದನದ ಕಿಚ್ಚು ಉದ್ಯಮದ ಮೇಲೆ ತಟ್ಟಿರೋದು. ಬ್ರೆಜಿಲ್, ಸ್ವೀಡನ್, ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇತ್ತು. ಸೂಕ್ತ ಕಚ್ಚಾ ವಸ್ತು ಸಿಗದೆ ಉತ್ಪಾದನೆಗೆ ಆವರಿಸಿದಂತ ಗ್ರಹಣ. ಕಚ್ಚಾ ವಸ್ತು ಬೆಲೆ ದಿಢೀರ್ ಕೆಜಿಗೆ 50 ರೂಪಾಯಿಂದ 60 ರೂಪಾಯಿ ಹೆಚ್ಚಳ ಕೂಡ ಮಾಡಲಾಗಿದೆ. ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ಗಳ ತಯಾರಿಕೆಗೆ ಈಗ ಸಂಕಷ್ಟ ಎದುರಾಗಿರೋದು. ಕೈಗಾರಿಕೋದ್ಯಮ ಆಟೋಮೊಬೈಲ್ ಕ್ಷೇತ್ರಕ್ಕೂ ಈ ಯುದ್ಧದ ಎಫೆಕ್ಟ್ ತಟ್ಟಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನು ಶಿವಮೊಗ್ಗದ ಕೈಗಾರಿಕಾ ವಲಯ ಏನಿದೆ ಅಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಪ್ರಮಾಣದ ವಸ್ತುಗಳನ್ನ ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಿಡಿಭಾಗಗಳನ್ನ ತಯಾರು ಮಾಡಲಾಗುವಂತದ್ದು. ಜೊತೆಗೆ ರಿಂಗ್ಸ್, ವಾಲ್ಸ್, ದೊಡ್ಡ ದೊಡ್ಡ ವಾಹನಗಳಿಗೆ ಬೇಕಾಗುವಂತ ವಸ್ತುಗಳನ್ನ ಇಲ್ಲಿ ತಯಾರು ಮಾಡ್ತಾರೆ. ಪ್ರತಿ ಕನಿಷ್ಠ ಒಂದು ತಿಂಗಳಿಗೆ 500 ರಿಂದ 400 ಕೋಟಿಯಷ್ಟು ವಹಿವಾಟುಗಳು ಈ ಭಾಗದಲ್ಲಿ ನಡೆಯುವಂತದ್ದು. ಆದ್ರೆ ಈ ಯುದ್ಧ ಪ್ರಾರಂಭವಾದಾಗಲಿಂದ ಸಾಕಷ್ಟು ಸಮಸ್ಯೆಗಳನ್ನ ಈ ಕೈಗಾರಿಕೋದ್ಯಮಿಗಳು ಈಗ ಅನುಭವಿಸುತ್ತಿರುವಂತದ್ದು. ಒಂದು ಕಡೆ ಪ್ರಮುಖವಾಗಿ ಅಂದ್ರೆ LPG ಕಮರ್ಷಿಯಲ್ ಗ್ಯಾಸ್ಗಳು ಬೇಕಾಗುತ್ತೆ, ಅದು ಸಿಗ್ತಾ ಇಲ್ಲ. ಜೊತೆಗೆ ಕಚ್ಚಾ ವಸ್ತುಗಳು ಬೇಕಾಗುತ್ತೆ, ಬೇರೆ ದೇಶಗಳಿಂದ ಇಲ್ಲಿಗೆ ಆಮದು ಮಾಡ್ಕೋಬೇಕಾಗುತ್ತೆ, ಆದ್ರೆ ಅವು ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಿರುವಂತದ್ದು. ಒಂದೆಡೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ, ಮತ್ತೊಂದೆಡೆ ಈ LPG ಕಮರ್ಷಿಯಲ್ ಗ್ಯಾಸ್ಗಳ ಸಮಸ್ಯೆ ಆಗ್ತಿರುವಂತದ್ದು. ಈ ಎಲ್ಲದರ ಪರಿಣಾಮ ಈಗಾಗಲೇ ಕೈಗಾರಿಕೆಗಳಿಗೆ, ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಯುದ್ಧದ ಪರಿಣಾಮದಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಕೈಗಾರಿಕೋದ್ಯಮಿಗಳು ಅನುಭವಿಸುತ್ತಿರುವಂತದ್ದು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಕೈಗಾರಿಕೋದ್ಯಮಿಗಳಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಏನೆಲ್ಲ ಸಮಸ್ಯೆಗಳಾಗ್ತಿದಾವೆ ಅಂತ ಹೇಳಿ. ಸರ್, ಮೇನ್ ಆಗಿ LPG ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ. ಅದು ನಮ್ಮ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಮ್ಗೆ ಯೂಸ್ ಆಗುತ್ತೆ. ಅದಲ್ಲದೆ ಇನ್ನೊಂದು ರೆಸಿನ್ ಅಂತ ಒಂದು ಪ್ರಾಡಕ್ಟ್ ಬರ್ತದೆ,
ಅದು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟೇ. ಅದು ನಮಗೆ ಸಿಗ್ತಾ ಇಲ್ಲ. ಅದರದ್ದು ಪ್ರೈಸ್ ಬಂದ್ಬಿಟ್ಟು ಭಾರಿ ದುಬಾರಿ ಆಗ್ತಾ ಇದೆ ಈಗ. ಆಮೇಲೆ ಇನ್ನೊಂದೇನಂತಂದ್ರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಇಲ್ಲಿಂದ ನಾವು ಬೇರೆ ನಮ್ಮ ಕಸ್ಟಮರ್ ಪ್ಲೇಸಿಗೆ ಕಳಿಸೋದಕ್ಕೆ ನಮಗೆ ಟ್ರಕ್ಗಳಿಗೆ ಡೀಸೆಲ್ ಅದರದ್ದು ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ನಿಧಾನವಾಗಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಅನೇಕ ಉದ್ಯಮಗಳ ಮೇಲೆ ಇವತ್ತು ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಫೌಂಡ್ರಿ ಉದ್ಯಮದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ತಟ್ಟಿರೋದು. ಯಾಕಂದ್ರೆ ಕಚ್ಚಾ ಸಾಮಗ್ರಿಗಳು ಸರಿಯಾದಂತಹ ರೀತಿಯಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕದನದ ಕಿಚ್ಚು ಉದ್ಯಮದ ಮೇಲೆ ತಟ್ಟಿರೋದು. ಬ್ರೆಜಿಲ್, ಸ್ವೀಡನ್, ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇತ್ತು. ಸೂಕ್ತ ಕಚ್ಚಾ ವಸ್ತು ಸಿಗದೆ ಉತ್ಪಾದನೆಗೆ ಆವರಿಸಿದಂತ ಗ್ರಹಣ. ಕಚ್ಚಾ ವಸ್ತು ಬೆಲೆ ದಿಢೀರ್ ಕೆಜಿಗೆ 50 ರೂಪಾಯಿಂದ 60 ರೂಪಾಯಿ ಹೆಚ್ಚಳ ಕೂಡ ಮಾಡಲಾಗಿದೆ. ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ಗಳ ತಯಾರಿಕೆಗೆ ಈಗ ಸಂಕಷ್ಟ ಎದುರಾಗಿರೋದು. ಕೈಗಾರಿಕೋದ್ಯಮ ಆಟೋಮೊಬೈಲ್ ಕ್ಷೇತ್ರಕ್ಕೂ ಈ ಯುದ್ಧದ ಎಫೆಕ್ಟ್ ತಟ್ಟಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನು ಶಿವಮೊಗ್ಗದ ಕೈಗಾರಿಕಾ ವಲಯ ಏನಿದೆ ಅಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಪ್ರಮಾಣದ ವಸ್ತುಗಳನ್ನ ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಿಡಿ ಭಾಗಗಳನ್ನ ತಯಾರು ಮಾಡಲಾಗುವಂತದ್ದು. ಜೊತೆಗೆ ರಿಂಗ್ಸು, ವಾಲ್ಸು, ದೊಡ್ಡ ದೊಡ್ಡ ವಾಹನಗಳಿಗೆ ಬೇಕಾಗುವಂತ ವಸ್ತುಗಳನ್ನ ಇಲ್ಲಿ ತಯಾರು ಮಾಡ್ತಾರೆ. ಪ್ರತಿ ಕನಿಷ್ಠ ಒಂದು ತಿಂಗಳಿಗೆ 500ರಿಂದ 400 ಕೋಟಿಯಷ್ಟು ವಹಿವಾಟುಗಳು ಈ ಭಾಗದಲ್ಲಿ ನಡೆಯುವಂತದ್ದು. ಆದ್ರೆ ಈ ಯುದ್ಧ ಪ್ರಾರಂಭವಾದಾಗಲಿಂದ ಸಾಕಷ್ಟು ಸಮಸ್ಯೆಗಳನ್ನ ಈ ಕೈಗಾರಿಕೋದ್ಯಮಿಗಳು ಈಗ ಅನುಭವಿಸುತ್ತಿರುವಂತದ್ದು. ಒಂದು ಕಡೆ ಪ್ರಮುಖವಾಗಿ ಅಂದ್ರೆ LPG ಕಮರ್ಷಿಯಲ್ ಗ್ಯಾಸ್ಗಳು ಬೇಕಾಗುತ್ತೆ, ಅದು ಸಿಗ್ತಾ ಇಲ್ಲ. ಜೊತೆಗೆ ಕಚ್ಚಾ ವಸ್ತುಗಳು ಬೇಕಾಗುತ್ತೆ, ಬೇರೆ ದೇಶಗಳಿಂದ ಇಲ್ಲಿಗೆ ಆಮದು ಮಾಡ್ಕೋಬೇಕಾಗುತ್ತೆ, ಆದ್ರೆ ಅವು ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಿರುವಂತದ್ದು. ಒಂದೆಡೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ, ಮತ್ತೊಂದೆಡೆ ಈ LPG ಕಮರ್ಷಿಯಲ್ ಗ್ಯಾಸ್ಗಳ ಸಮಸ್ಯೆ ಆಗ್ತಿರುವಂತದ್ದು. ಈ ಎಲ್ಲದರ ಪರಿಣಾಮ ಈಗಾಗಲೇ ಕೈಗಾರಿಕೆಗಳಿಗೆ, ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ಯುದ್ಧದ ಪರಿಣಾಮದಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಕೈಗಾರಿಕೋದ್ಯಮಿಗಳು ಅನುಭವಿಸುತ್ತಿರುವಂತದ್ದು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಕೈಗಾರಿಕೋದ್ಯಮಿಗಳಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಏನೆಲ್ಲ ಸಮಸ್ಯೆಗಳಾಗ್ತಿದಾವೆ ಅಂತ ಹೇಳಿ. ಸರ್, ಮೇನ್ ಆಗಿ LPG ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ. ಅದು ನಮ್ಮ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಮ್ಗೆ ಯೂಸ್ ಆಗುತ್ತೆ. ಅದಲ್ಲದೆ ಇನ್ನೊಂದು ರೆಸಿನ್ ಅಂತ ಒಂದು ಪ್ರಾಡಕ್ಟ್ ಬರ್ತದೆ, ಅದು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟೇ. ಅದು ನಮಗೆ ಸಿಗ್ತಾ ಇಲ್ಲ. ಅದರದ್ದು ಪ್ರೈಸ್ ಬಂದ್ಬಿಟ್ಟು ಭಾರಿ ದುಬಾರಿ ಆಗ್ತಾ ಇದೆ ಈಗ. ಆಮೇಲೆ ಇನ್ನೊಂದೇನಂತಂದ್ರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಇಲ್ಲಿಂದ ನಾವು ಬೇರೆ ನಮ್ಮ ಕಸ್ಟಮರ್ ಪ್ಲೇಸಿಗೆ ಕಳಿಸೋದಕ್ಕೆ ನಮಗೆ ಟ್ರಕ್ಗಳಿಗೆ ಡೀಸೆಲ್ ಅದರದ್ದು ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ನಿಧಾನವಾಗಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಅನೇಕ ಉದ್ಯಮಗಳ ಮೇಲೆ ಇವತ್ತು ಎಫೆಕ್ಟ್ ತಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಫೌಂಡ್ರಿ ಉದ್ಯಮದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ತಟ್ಟಿರೋದು. ಯಾಕಂದ್ರೆ ಕಚ್ಚಾ ಸಾಮಗ್ರಿಗಳು ಸರಿಯಾದಂತಹ ರೀತಿಯಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಕದನದ ಕಿಚ್ಚು ಉದ್ಯಮದ ಮೇಲೆ ತಟ್ಟಿರೋದು. ಬ್ರೆಜಿಲ್, ಸ್ವೀಡನ್, ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇತ್ತು. ಸೂಕ್ತ ಕಚ್ಚಾ ವಸ್ತು ಸಿಗದೆ ಉತ್ಪಾದನೆಗೆ ಆವರಿಸಿದಂತ ಗ್ರಹಣ. ಕಚ್ಚಾ ವಸ್ತು ಬೆಲೆ ದಿಢೀರ್ ಕೆಜಿಗೆ 50 ರೂಪಾಯಿಂದ 60 ರೂಪಾಯಿ ಹೆಚ್ಚಳ ಕೂಡ ಮಾಡಲಾಗಿದೆ. ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ಗಳ ತಯಾರಿಕೆಗೆ ಈಗ ಸಂಕಷ್ಟ ಎದುರಾಗಿರೋದು. ಕೈಗಾರಿಕೋದ್ಯಮ ಆಟೋಮೊಬೈಲ್ ಕ್ಷೇತ್ರಕ್ಕೂ ಈ ಯುದ್ಧದ ಎಫೆಕ್ಟ್ ತಟ್ಟಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನು ಶಿವಮೊಗ್ಗದ ಕೈಗಾರಿಕಾ ವಲಯ ಏನಿದೆ ಅಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಪ್ರಮಾಣದ ವಸ್ತುಗಳನ್ನ ಆಟೋಮೊಬೈಲ್